I'm Kaviraj from scoringtarget.com. In today's session, we are going to discuss SSLC exam related ಸಂಶಯಾತ್ಮಕ ಪ್ರಶ್ನೆಗಳಿಗೆ ಉತ್ತರಗಳು ಫಾರ್ SSLC ಸ್ಟೂಡೆಂಟ್ಸ್. ಆತ್ಮೀಯ ವಿದ್ಯಾರ್ಥಿಗಳ ಇವತ್ತಿನ ತರಗತಿಯಲ್ಲಿ ನಾವು 10ನೇ ತರಗತಿಯ ವಿದ್ಯಾರ್ಥಿಗಳಿಗಾಗಿ ಇರತಕ್ಕಂಥ ಕೆಲವೊಂದು ಡೌಟ್ಸ್ಗಳ ಬಗ್ಗೆ ಇವತ್ತು ನಾವು ಡಿಸ್ಕಸ್ ಮಾಡ್ತಾ ಇದ್ವಿ. ಸೊ ಈ ವಿಡಿಯೋವನ್ನು ಕೊನೆವರೆಗೂ ನೋಡಿ. ಇಲ್ಲಿ ಪ್ರತಿಯೊಂದು ನಿಮ್ಮ ಡೌಟ್ಸ್ಗಳಿಗೆ 100% ಆಗಿ ನಿಮಗೆ ಸರಿಯಾದ ಉತ್ತರಗಳನ್ನ ಕೊಡ್ತಕ್ಕಂಥ ಒಂದು ಪ್ರಯತ್ನವನ್ನು ಈ ಒಂದು ವಿಡಿಯೋ ಮೂಲಕ ಮಾಡ್ತಾ ಇದ್ವಿ. ಈ ವಿಡಿಯೋ ಒಂದು ಪ್ರಾರಂಭಕ್ಕಿಂತ ಮುಂಚೆ ತಮ್ಮೆಲ್ಲರಿಗೂ ಎಕ್ಸಾಮ್ನ ಒಂದು ಬೆಸ್ಟ್ ಆಫ್ ಲಕ್ ಅನ್ನು ಹೇಳ್ತಿದ್ದೀನಿ. ಧೈರ್ಯವಾಗಿ ಪ್ರಾಮಾಣಿಕವಾಗಿ ಚೆನ್ನಾಗಿ ಎಕ್ಸಾಮನ್ನು ಬರೀರಿ. ಒಳ್ಳೆಯ ಒಂದು ಅಂಕ ನಿಮಗೆ ಕೈದಿರುತ್ತೆ, ಒಳ್ಳೆಯ ಫಲಿತಾಂಶ ನಿಮಗಾಗಿ ಕಾಯ್ತಿರುತ್ತೆ. ಸೊ ಹೀಗಾಗಿ ನಿಮಗೆ ಇನ್ನೊಂದು ಸಲ ಬೆಸ್ಟ್ ಆಫ್ ಲಕ್ ಅನ್ನು ಹೇಳ್ತೀನಿ. ಜೊತೆಗೆ ಈ ವಿಡಿಯೋನ ಕಾಮೆಂಟ್ ಬಾಕ್ಸಲ್ಲಿ ನಿಮಗೆ ಪ್ರತಿಯೊಂದು ವಿಷಯಗಳಿಗೆ ಸಂಬಂಧಪಟ್ಟಂತೆ ಮಾದರಿ ಪ್ರಶ್ನೆ ಪತ್ರಿಕೆಗಳು ಮತ್ತು ಪ್ರಾಕ್ಟೀಸ್ ಕ್ವಶನ್ ಪೇಪರ್ನ ಕೀ ಆನ್ಸರ್ ಕೂಡ ಕೊಟ್ಟಿರ್ತೀನಿ. ಸೊ ಅದರ ಲಿಂಕ್ ಕಾಮೆಂಟ್ ಬಾಕ್ಸ್ ಇರುತ್ತೆ, ನೋಡಿಕೊಂಡು ನೀವು ಡೌನ್ಲೋಡ್ ಮಾಡ್ಕೋಬೋದು. ಅಲ್ಲಿ ಪ್ರತಿಯೊಂದು ವಿಷಯ ಮತ್ತು ಪ್ರತಿಯೊಂದು ಮಾಧ್ಯಮದ ಸ್ಟಡಿ ನೋಟ್ಸ್ ಇರುತ್ತೆ. ಅದರಲ್ಲಿ ಪಾಸಿಂಗ್ ಪ್ಯಾಕೇಜ್, ಸ್ಕೋರಿಂಗ್ ಪ್ಯಾಕೇಜ್, ಪ್ರಶ್ನೆ ಪತ್ರಿಕೆ ಎಲ್ಲವೂ ಕೂಡ ಇರುತ್ತೆ. ಓಕೆ, ಸೊ ಈಗ ನಮ್ಮ ಒಂದು ಡೌಟ್ಗಳಲ್ಲಿ ಮೊದಲನೇ ಡೌಟ್ ಏನು? ಪ್ರಸಕ್ತ ಶೈಕ್ಷಣಿಕ ವರ್ಷದಲ್ಲಿ SSLC ಪರೀಕ್ಷೆ ಬರೆಯಲಿರುವ ವಿದ್ಯಾರ್ಥಿಗಳಿಗೆ ಹಲವಾರು ಸಂಶಯಗಳು ಇವೆ. ಅವುಗಳಲ್ಲಿ ಈ ಬಾರಿ 3 ಪರೀಕ್ಷೆ ಬರೆಯುವುದು ಒಂದು. ಈಗಾಗಲೇ ನಿಮ್ಗೆ ಗೊತ್ತಿದೆ, ನಮ್ಮ SSLC ಎಕ್ಸಾಮ್ ಮೊದಲೇನಿತ್ತು, ಒಂದು ಎಕ್ಸಾಮ್ ಆದ ನಂತರ ನೆಕ್ಸ್ಟ್ ಬರ್ತಕ್ಕಂಥ ಎಕ್ಸಾಮ್ಗಳು ಸಪ್ಲಿಮೆಂಟರಿ ಎಕ್ಸಾಮ್ ಅಂತ ಇರ್ತದ್ದು, ಅಂದರೆ ಪೂರಕ ಪರೀಕ್ಷೆಗಳಂತ ಇರ್ತದ್ದು. ಬಟ್ ಈಗ ಪೂರಕ ಪರೀಕ್ಷೆಗಳಂದಾಗ ಸ್ವಲ್ಪ ಫೇಲ್ ಆದಂಥ ವಿದ್ಯಾರ್ಥಿಗಳಿಗೆ ಅನಿಸ್ತಾ ಇತ್ತು. ಬಟ್ ಈಗ ಅದನ್ನೇ ಏನು ಮಾಡಿದ್ದಾರೆ, 3 ಹಂತಗಳಲ್ಲಿ ಪರೀಕ್ಷೆಯನ್ನು ನಡೆಸ್ತಾರೆ. ಸೊ ಪರೀಕ್ಷೆ 1, ಪರೀಕ್ಷೆ 2 ಮತ್ತು ಪರೀಕ್ಷೆ 3 ಅಂತ. ಸೊ ಆದ್ದರಿಂದ ಸಹಜವಾಗಿಯೇ ವಿದ್ಯಾರ್ಥಿಗಳಿಗೆ ತಮ್ಮ ಅಂಕಗಳನ್ನು ಹೇಗೆ ಪರಿಗಣಿಸಲಾಗುತ್ತದೆ, ನಾವು ಎಲ್ಲವನ್ನ ಬರೆಯಬೇಕೆ, ಫಲಿತಾಂಶ ಹೇಗೆ ಬರುವುದು, ನಾವು ಪ್ರತಿ ಪರೀಕ್ಷೆಗೆ ಶುಲ್ಕವನ್ನು ಪಾವತಿಸಬೇಕೆ, ಹೀಗೆ ಹಲವಾರು ಸಂಶಯಗಳಿವೆ. ಆದ್ದರಿಂದ ಸಂಶಯಾತ್ಮಕ ಪ್ರಶ್ನೆಗಳಿಗೆ ಉತ್ತರಗಳು ಇಲ್ಲಿವೆ. ವಿದ್ಯಾರ್ಥಿಗಳು ತಮಗೆ ಇರುವ ಒಂದು ಸಾಮಾನ್ಯ ಪ್ರಶ್ನೆಗಳಿಗೆ ಉತ್ತರವನ್ನು ಸಂಪೂರ್ಣವಾಗಿ ಇಲ್ಲಿ ಓದಿ ತಿಳಿಯಬಹುದಾಗಿದೆ. ಸೊ ಮೊದಲೇ ಒಂದು ಡೌಟ್ಸ್ ಏನು ಅಂತ ನಾವು ಪ್ರಶ್ನೆಗಳನ್ನ ನೋಡ್ತಾ ಹೋಗೋಣ. ಸೊ ಕ್ವೆಶನ್ 1, 2024-25ನೇ ಶೈಕ್ಷಣಿಕ ವರ್ಷದಿಂದ 10ನೇ ತರಗತಿ ವಿದ್ಯಾರ್ಥಿಗಳಿಗೆ ಎಷ್ಟು ಪರೀಕ್ಷೆಗಳನ್ನು ನಡೆಸಲಾಗುತ್ತದೆ? ಸೊ ಈ ಪ್ರೆಸೆಂಟ್ ಆಗಿ ಎಷ್ಟು ಎಕ್ಸಾಮ್ ಇವೆ? ಉತ್ತರ ನೋಡಿ. ಪ್ರಸಕ್ತ ಶೈಕ್ಷಣಿಕ ಸಾಲಿನಿಂದ SSLC ವಿದ್ಯಾರ್ಥಿಗಳಿಗೆ ಕರ್ನಾಟಕ ಶಾಲಾ ಪರೀಕ್ಷೆ ಮತ್ತು ಮೌಲ್ಯ ನಿರ್ಣಯ ಮಂಡಳಿಯು ಒಟ್ಟು 3 ಪರೀಕ್ಷೆಗಳನ್ನು ನಡೆಸಲಿದೆ. ಇವುಗಳನ್ನ ವಾರ್ಷಿಕ ಪರೀಕ್ಷೆ 1, ಪರೀಕ್ಷೆ 2, ಪರೀಕ್ಷೆ 3 ಎಂದು ಕರೆಯಲಾಗುತ್ತದೆ. ಇದು ಮೊದಲನೇ ಡೌಟ್ ಕ್ಲಿಯರ್. ಇನ್ನು ಎರಡನೇ ಡೌಟ್ ಏನು? ಮಂಡಳಿಯು ನಡೆಸುವ ಪರೀಕ್ಷೆಗಳನ್ನ ವಾರ್ಷಿಕ ಮತ್ತು ಪೂರಕ ಪರೀಕ್ಷೆ ಎಂದು ಕರೆಯುತ್ತಾರೆಯೇ? ಅಂದರೆ ಮೊದಲೇ ನಡೀತಕ್ಕಂಥ ಪರೀಕ್ಷೆನ ವಾರ್ಷಿಕ ಪರೀಕ್ಷೆ, ನಂತರ ನಡೀತಕ್ಕಂಥ ಪರೀಕ್ಷೆಗಳ ಪೂರಕ ಪರೀಕ್ಷೆ ಅಂತ ಕರೀತಾರೆ ಏನು ಅಂತ ಕೇಳಿದ್ದಾರೆ. ಇದೊಂದು ಡೌಟ್. ಉತ್ತರ ಇಲ್ಲ, ಪೂರಕ ಪರೀಕ್ಷೆ ಬದಲಾಗಿ ವಾರ್ಷಿಕವಾಗಿ 3 ಪರೀಕ್ಷೆಗಳನ್ನು ನಡೆಸಲಾಗುತ್ತಿದೆ. ಆದ್ದರಿಂದ ಕ್ರಮವಾಗಿ ವಾರ್ಷಿಕ ಪರೀಕ್ಷೆ 1, 2, 3 ಎಂದು ಕರೆಯಲಾಗುತ್ತದೆ. ಸೊ 2 ಮತ್ತು 3 ಪರೀಕ್ಷೆಯನ್ನು ಪೂರಕ ಪರೀಕ್ಷೆ ಅಂತ ಕರೆಯೋದಿಲ್ಲ, ಅದು ಕೂಡ ಒಂದು ಪರೀಕ್ಷೆನೇ. ಇನ್ನು ಮೂರನೇ ಡೌಟ್ ಏನು? ಡೌಟ್ ನಂಬರ್ 3, ಈ ಬಾರಿಯ ಪರೀಕ್ಷೆಯಲ್ಲಿ ಬದಲಾವಣೆ ಮಾಡಿರುವ ಉದ್ದೇಶವೇನು? ಸೊ ಈ ಥರ ಪರೀಕ್ಷೆಗಳು 3 ಹಂತದಲ್ಲಿ ನಡೆಸೋ ಕಾರಣ ಏನು ಉದ್ದೇಶ? ಸೊ ಈ ಸಲ ಪರೀಕ್ಷೆಯಲ್ಲಿ ಕೂಡ ಕೆಲವೊಂದು ಬದಲಾವಣೆ ಮಾಡಿದ್ದಾರೆ. CC ಕ್ಯಾಮ್ರಾ ಆಗಿರ್ಬೋದು, ವೆಬ್ ಕಾಸ್ಟಿಂಗ್ ಆಗಿರ್ಬೋದು. ಸೊ ಈ ಎಲ್ಲ ಬದಲಾವಣೆ ಯಾಕೆ ಮಾಡಿದ್ದಾರೆ ಅಂತ. ಆನ್ಸರ್: ಪೂರಕ ಪರೀಕ್ಷೆಯಲ್ಲಿ ತೇರ್ಗಡೆಯಾದ ವಿದ್ಯಾರ್ಥಿಗಳಿಗೆ ಉಂಟಾಗಿದ್ದ ಕೀಳರಿಮೆಯನ್ನು ನಿವಾರಿಸುವುದು ಹಾಗೂ ಒಂದು ಹೆಚ್ಚುವರಿ ಪರೀಕ್ಷೆಯಾಗಿ ಪರೀಕ್ಷೆ 3 ನಡೆಸುವುದರ ಮೂಲಕ ವಿದ್ಯಾರ್ಥಿಗಳಿಗೆ ಒಂದು ಶೈಕ್ಷಣಿಕ ವರ್ಷದಲ್ಲಿ ಹೆಚ್ಚಿನ ಅವಕಾಶವನ್ನು ಕಲ್ಪಿಸಿ ತೇರ್ಗಡೆಗೊಂಡ ವಿದ್ಯಾರ್ಥಿಗಳು, ಅಂದರೆ ಪಾಸಾದ ವಿದ್ಯಾರ್ಥಿಗಳು ತಮ್ಮ ಮುಂದಿನ ವಿದ್ಯಾಭ್ಯಾಸಕ್ಕೆ ದಾಖಲಾತಿ ಪಡೆಯಲು ಅನುಕೂಲ ಮಾಡಿಕೊಡೋದು. ಅಂದರೆ ಮೊದಲೇ ಇರ್ತಿದ್ದು ಒಂದು ಪರೀಕ್ಷೆ, ಅದಾದ ನಂತರ ಒಂದು ಪೂರ್ವ ಪರೀಕ್ಷೆ 2 ಮಾತ್ರ ಅವಕಾಶ ಇರ್ತಿದ್ದು. ಮುಂದೆ ಅವಕಾಶ ಇರ್ತಿರಲಿಲ್ಲ. ಹೀಗಾಗಿ ಅವರು ಮುಂದಿನ ಒಂದು ಉನ್ನತ ವ್ಯಾಸಂಗ ಪಡೆಯೋಕ್ಕೆ ಅವರಿಗೆ ಆಗ್ತಾ ಇರಲಿಲ್ಲ. ಬಟ್ ಈಗ ಪರೀಕ್ಷೆ 3 ಒಂದು ಸೇರಿಸೋ ಮೂಲಕ ಇನ್ನೊಂದು ಅವಕಾಶವನ್ನು ಕೊಟ್ಟಿದ್ದಾರೆ. ಇನ್ನು 4ನೇ ಒಂದು ಡೌಟ್ ಏನು? 2024-25ರ ಒಂದು ಶೈಕ್ಷಣಿಕ ವರ್ಷದಲ್ಲಿ 10ನೇ ತರಗತಿ ಪ್ರಶ್ನೆ ಪತ್ರಿಕೆಗಳ ವಿನ್ಯಾಸ ಬದಲಾಗಿದೆಯೇ? ಕ್ವೆಶನ್ ಪೇಪರ್ ಪ್ಯಾಟರ್ನ್ ಅಲ್ಲಿ ಏನಾದರೂ ಬದಲಾವಣೆ ಇದೆನಾ ಅಂತ ಕೇಳ್ತಾ ಇದ್ದಾರೆ. ಉತ್ತರ ಇಲ್ಲ. 2023-24ರ ಪ್ರಶ್ನೆ ಪತ್ರಿಕೆ ಮಾದರಿಯನ್ನೇ 2024-25ರ ಶೈಕ್ಷಣಿಕ ವರ್ಷದಲ್ಲಿಯೂ ಮುಂದುವರಿಸಲಾಗಿದೆ. ಅಂದರೆ ಈ ಹಿಂದಿನ ಒಂದು ವರ್ಷದಲ್ಲಿ ಯಾವ ಥರ ಪ್ರಶ್ನೆ ಪತ್ರಿಕೆ ಒಂದು ಕಠಿಣತೆಯ ಮಟ್ಟ ಆಗಿರ್ಬೋದು, ಪ್ಯಾಟರ್ನ್ ಆಗಿರ್ಬೋದು, ಸೊ ಯಥಾ ಪ್ರಕಾರ ಕಾಯ್ದುಕೊಳ್ಳಲಾಗಿದೆ. ಇನ್ನು 5ನೇ ಪ್ರಶ್ನೆ ಏನು? 23-24 ಅಂದರೆ ಹೋದ ವರ್ಷ ಶೈಕ್ಷಣಿಕ ವರ್ಷದಲ್ಲಿ 3 ಪರೀಕ್ಷೆಗಳ ಪ್ರಶ್ನೆ ಪತ್ರಿಕೆಗಳು ಏಕರೂಪತೆಯನ್ನು ಹೊಂದಿರುತ್ತವೆ ಅಂತ ಕೇಳಿದ್ದಾರೆ. ಅಂದರೆ ಯಾವ ಥರ ಲಾಸ್ಟ್ ಟೈಮ್ ಎಕ್ಸಾಮ್ ಪೇಪರ್ ಕ್ವಶನ್ ಪೇಪರ್ ಇದು ಪ್ಯಾಟರ್ನ್ ಇತ್ತು, ಈ ಸಲ ಕೂಡ ಅದೇ ಥರ ಇರುತ್ತಾ ಅಂತ. ಹೌದು, 3 ಪರೀಕ್ಷೆಗಳ ಪ್ರಶ್ನೆ ಪತ್ರಿಕೆಗಳ ವಿಷಯ
ಮತ್ತು ಕಠಿಣತೆಯ ಮಟ್ಟದಲ್ಲಿ ಏಕರೂಪತೆ ಇರುತ್ತದೆ. ಅಂದರೆ ಈ ಎಕ್ಸಾಮ್ 1, 2, 3 ಮೂರಕ್ಕೂ ಏನಾದರೂ ಡಿಫ್ರೆನ್ಸ್ ಇದೆನಾ ಅಂತ? ಮೂರಕ್ಕೂ ಯಾವುದೂ ಡಿಫ್ರೆನ್ಸ್ ಇರೋದಿಲ್ಲ. ಇನ್ನು ಒಂದು 6ನೇ ಡೌಟ್ ಏನು? ಪರೀಕ್ಷೆ 1ಕ್ಕೆ ಗೈರು ಹಾಜರಾದವರು ಪರೀಕ್ಷೆ 2 ಅಥವಾ ಪರೀಕ್ಷೆ 3 ತೆಗೆದುಕೊಳ್ಳಬಹುದೇ? ಈಗ ನಮಗೆ ಎಕ್ಸಾಮ್ 1ಕ್ಕೆ ಕೂಡಕ್ಕಾಗಲಿಲ್ಲ. ಮತ್ತು ಆ ನಂತರ ನಾವು 2 ಮತ್ತು 3 ಎಕ್ಸಾಮ್ ಕೂತ್ಕೋಬಹುದಾ ಅಂತ ಪ್ರಶ್ನೆ. ಉತ್ತರ ಹೌದು, ಪರೀಕ್ಷೆ ತೆಗೆದುಕೊಳ್ಳಬಹುದು. ಇನ್ನು 7ನೇ ಡೌಟ್ ಏನು? ವಿದ್ಯಾರ್ಥಿಗಳು ಎಲ್ಲ 3 ಪರೀಕ್ಷೆಗಳನ್ನ ಬರೆಯುವುದು ಕಡ್ಡಾಯವೇ? ಅಂದರೆ ನಾವು 3 ಎಕ್ಸಾಮನ್ನು ಅಪಿಯರ್ ಆಗಲೇಬೇಕಾ? ಉತ್ತರ ಖಂಡಿತ ಇಲ್ಲ. ಪರೀಕ್ಷೆ 1ಕ್ಕೆ ನೋಂದಣಿಯಾದ ಕಡ್ಡಾಯ. ಒಂದ್ಸಲ ಫಸ್ಟ್ ಎಕ್ಸಾಮ್ಗೆ ರಿಜಿಸ್ಟ್ರೇಷನ್ ಮಾಡ್ಕೋಬೇಕು. ವಿದ್ಯಾರ್ಥಿಗಳು ತಾವು ಇಚ್ಛಿಸಿದ ಪರೀಕ್ಷೆಗೆ ಹಾಜರಾಗಿ ಪರೀಕ್ಷೆ ಬರೀಬಹುದು. ಸೊ ನೀವು ಒಂದೇ ಕೂಡ ಅಟೆಂಡ್ ಆಗ್ಬೋದು. ಒಂದು ಅಟೆಂಡ್ ಆಗಿದ್ರಲ್ಲಿ ಮಾರ್ಕ್ಸ್ ಕಡಿಮೆ ಬಿದ್ದಿದೆ ಅಂದರೆ ನಿಮ್ಗೆ ಅದು ಸರಿ ಅನಿಸಿಲ್ಲ ಅಂದರೆ 2 ಎಕ್ಸಾಮ್ ಕೂಡ ಕೂತ್ಕೋಬೋದು, ಇಲ್ಲ 3 ಕೂಡ ಕೂತ್ಕೋಬೋದು. ಅದು ನಿಮ್ಮ ಚಾಯ್ಸ್ ಮೇಲೆ ಡಿಪೆಂಡ್ ಇರುತ್ತೆ. ಇನ್ನು 8ನೇ ಡೌಟ್ ಏನು? 2023-24 ಮತ್ತು ಅದಕ್ಕಿಂತ ಹಿಂದಿನ ಸಾಲಿನವರು 2024-25 ಪರೀಕ್ಷೆ 1ಕ್ಕೆ ಹಾಜರಾಗುವುದು ಕಡ್ಡಾಯವೇ? ಅಂದರೆ ಲಾಸ್ಟ್ ಟೈಮ್ ಕೂತ್ಕೊಂಡವರು ಪರೀಕ್ಷೆ ಫೇಲ್ ಆಗಿರ್ತಾರಲ್ಲ, ಅವರು ಈ ಬಾರಿ ಕೂತ್ಕೋಬಹುದಾ? ಕಡ್ಡಾಯವಾಗಿ ಕೂತ್ಕೋಬೇಕಾ? ಇಲ್ಲ. 23-24 ಮತ್ತು ಹಿಂದಿನ ವರ್ಷಗಳು ವಿದ್ಯಾರ್ಥಿಗಳು ಶುಲ್ಕ ಪಾವತಿಸಿ 3 ಪರೀಕ್ಷೆಗಳಲ್ಲಿ ಯಾವುದಾದ್ರೂ ಪರೀಕ್ಷೆ ಬರೀಬಹುದು ಅಥವಾ ಎಲ್ಲನೂ ಬರೀಬಹುದು. ಕಡ್ಡಾಯ ಅಂತೇನಿಲ್ಲ. ಅಂದರೆ ಲಾಸ್ಟ್ ಬಾರಿ ಫೇಲ್ ಆದವರು ಈ ಬಾರಿ ಎಕ್ಸಾಮ್ 1 ಕೂಡೇಬೇಕು ಅಂತೇನಿಲ್ಲ, ಕಂಡೀಷನ್ಸ್ ಇಲ್ಲ. ಯಾವುದಾದ್ರೂ 1 ಕೂಡ್ಬೋದು, 2 ಕೂಡ್ಬೋದು, 3 ಕೂಡ ಕೂಡ್ಬೋದು, ಯಾವುದು ಕೂಡ ಬಿಡ್ಬೋದು, ನಿಮ್ಮ ಚಾಯ್ಸ್ ಇರುತ್ತೆ. ಓಕೆ, 9ನೇ ಡೌಟ್ ಏನು? ಪರೀಕ್ಷೆ 1ರಲ್ಲಿ ಅನುತ್ತೀರ್ಣರಾದ ವಿದ್ಯಾರ್ಥಿಗಳಿಗೆ ಪುನಃ ಪರೀಕ್ಷೆ ಬರೆಯಲು ಎಷ್ಟು ಅವಕಾಶಗಳಿರುತ್ತವೆ? ಚಾನ್ಸ್. ಈ ಎಕ್ಸಾಮ್ 1ರಲ್ಲಿ ನೀವು ಫೇಲ್ ಆದರೆ ಅಂತ ಅಂದ್ಕೊಳ್ಳಿ. ಒಂದು ವೇಳೆ ಅನುತ್ತೀರ್ಣರಾದರೆ, ಫೇಲ್ ಆದರೆ ನೆಕ್ಸ್ಟ್ ಎಷ್ಟು ಅವಕಾಶವೇ ನಾವು ಪಾಸ್ ಆಗಲಿಕ್ಕೆ? ಪರೀಕ್ಷೆ 1ರಲ್ಲಿ ಅನುತ್ತೀರ್ಣರಾದ ವಿದ್ಯಾರ್ಥಿಗಳಿಗೆ ಪುನಃ ಪರೀಕ್ಷೆ ಬರೆಯಲು ಪರೀಕ್ಷೆ 1 ಸೇರಿದಂತೆ ಒಟ್ಟು ಸತತ 6 ಅವಕಾಶಗಳಿರುತ್ತವೆ. ಅಂದರೆ ಎಕ್ಸಾಮ್ 1ರಲ್ಲಿ ನಾವು ಫೇಲ್ ಆದ್ವಿ ಅಂತ ಅಂದ್ಕೊಳ್ಳಿ, ಮುಂದೆ ಇನ್ನೂ 5 ಚಾನ್ಸ್ ಇರುತ್ತೆ. ಈ ಒಂದು ಇಟ್ಕೊಂಡೇ ಒಟ್ಟಾರೆ 6 ಇರುತ್ತೆ. ಈ 1ನೇ ಪರೀಕ್ಷೆಯಲ್ಲಿ ಫೇಲ್ ಆದ ನಂತರ ಮುಂದೆ ಉಳಿದಂಥ ಅವಕಾಶ 5 ಇರುತ್ತೆ. ಇನ್ನು 10ನೇ ಡೌಟ್ ಏನು? 6 ಪ್ರಯತ್ನಗಳ ಮುಕ್ತಾಯದ ನಂತರ ಪುನಃ ಪರೀಕ್ಷೆಗೆ ನೋಂದಾವಣಿ ಅವಕಾಶವಿದೆಯೇ? ಒಟ್ಟಾರೆ 1 ಬಾರಿ ನಾವು 6 ಬಾರಿ ನಾವು ಪ್ರಯತ್ನ ಮಾಡ್ಬೋದು ಎಕ್ಸಾಂಪಲ್. ಸೊ 6 ಬಾರಿನೂ ನಾವು ಪಾಸ್ ಆಗಲಿಲ್ಲ, ಮುಂದೆ ಏನು ಮಾಡಬೇಕು? ಹೌದು, 6 ಪ್ರಯತ್ನ ಮುಗಿದ ನಂತರ ಖಾಸಗಿ ವಿದ್ಯಾರ್ಥಿಗಳಾಗಿ ನೋಂದಣಿ ಮಾಡ್ಬೋದು. 6 ಚಾನ್ಸ್ ಮುಗಿದ ನಂತರ ನಾವು ಮತ್ತೆ ಪ್ರೈವೇಟ್ ಸ್ಟೂಡೆಂಟ್ ಆಗಿ ಮತ್ತೆ ರಿಜಿಸ್ಟ್ರೇಷನ್ ಮಾಡಿ ಎಕ್ಸಾಮನ್ನು ಕೂತ್ಕೋಬೋದು. ಸದರಿ ಸಂದರ್ಭದಲ್ಲಿ ಚಾಲ್ತಿಯಲ್ಲಿರುವ ಪಠ್ಯಕ್ರಮವನ್ನು ವ್ಯಾಸಂಗ ಮಾಡಿ ಪರೀಕ್ಷೆ ಹಾಜರಾಗಬೇಕಾಗ್ತದೆ. ಅಂದರೆ 6 ಚಾನ್ಸ್ ಮುಗಿದ ನಂತರ ನೀವು ಪ್ರೈವೇಟ್ ಸ್ಟೂಡೆಂಟ್ ಆಗಿ ಮತ್ತೆ ಎಕ್ಸಾಮ್ ಕೂತ್ಕೋಬೋದು. ಬಟ್ ಅಲ್ಲಿ ಸಿಲೆಬಸ್ ಏನಿರುತ್ತೆ, ಪ್ರೆಸೆಂಟ್ ಇಯರ್ದು ಇರುತ್ತೆ. ಇನ್ನು 11ನೇ ಒಂದು ಡೌಟ್ ಏನು? ಪ್ರಥಮ ಬಾರಿಗೆ ಪರೀಕ್ಷೆ ತೆಗೆದುಕೊಳ್ಳುವ ಶಾಲಾ ವಿದ್ಯಾರ್ಥಿಗಳಿಗೆ 75% ಹಾಜರಾತಿ ಕಡ್ಡಾಯವೇ? ಸೊ ಈ ಒಂದು ಎಕ್ಸಾಮ್ ಏನು ಕೂತ್ಕೋತೀವಲ್ಲ, ಫಸ್ಟ್ ಟೈಮ್ ಎಕ್ಸಾಮ್ ಕೂತ್ಕೊಂಡವರಿಗೆ ನೀವು ಶಾಲೆಯಲ್ಲಿ 75% ಅಟೆಂಡೆನ್ಸ್ ಇರಲೇಬೇಕು ಅಂತ ಕಡ್ಡಾಯ ಏನಾದರೂ ಇದೇನಾ ಅಂತ ಕೇಳಿದ್ದಾರೆ. ಉತ್ತರ ಹೌದು, 75% ಹಾಜರಾತಿ ಕಡ್ಡಾಯವಾಗಿರುತ್ತೆ. ನೀವು ಶಾಲೆಗೆ 75% ಅಟೆಂಡೆನ್ಸ್ ನಿಮ್ಮ ಶಾಲೆಯಲ್ಲಿ ಇರಬೇಕು. ನೀವು ಅಷ್ಟು ಶಾಲೆಗೆ ರೆಗ್ಯುಲರ್ ಆಗಿ ಅಟೆಂಡ್ ಆಗಿದ್ರೆ ಮಾತ್ರ ನೀವು ಎಕ್ಸಾಮ್ಗೆ ಕೂತ್ಕೊಳ್ಳೋಕ್ಕೆ ಅವಕಾಶ ಇದೆ, ಇಲ್ಲಾಂದರೆ ಇರೋದಿಲ್ಲ. ಓಕೆ, ನೆಕ್ಸ್ಟ್ 12ನೇ ಪ್ರಶ್ನೆ. ಪರೀಕ್ಷೆ 1ರಲ್ಲಿ ಕೆಲವು ವಿಷಯಗಳಲ್ಲಿ ಫೇಲ್ ಆಗಿ ಪರೀಕ್ಷೆ 2 ಅಥವಾ ಪರೀಕ್ಷೆ 3ರಲ್ಲಿ ಉಳಿದ ಎಲ್ಲ ವಿಷಯಗಳಲ್ಲಿ ಪಾಸ್ ಆದವರ ಅಂಕಪಟ್ಟಿಯಲ್ಲಿ ಏನೆಂದು ನಮೂದಾಗುತ್ತದೆ ಅಂತ ನೋಡಿ. ಎಕ್ಸಾಮ್ 1ರಲ್ಲಿ ಕೆಲವು ವಿಷಯಗಳು ಫೇಲ್ ಆಗಿರ್ತಾರೆ, ಇನ್ನು 2 ಮತ್ತು 3ರಲ್ಲಿ ಉಳಿದ ವಿಷಯಗಳಲ್ಲಿ ಪಾಸ್ ಆಗ್ತಿರಲ್ಲ, ಆ ಪರೀಕ್ಷೆಯಲ್ಲಿ ಏನಂತ ನಮೂದಾಗ್ತದೆ ಅಂತ. ಅಂತಿಮವಾಗಿ ಎಲ್ಲ ವಿಷಯಗಳಲ್ಲೂ ಉತ್ತೀರ್ಣಗೊಂಡ ಪರೀಕ್ಷೆಯ ಮಾಹೆ ಮತ್ತು ಪರೀಕ್ಷೆಯ ಸಂಖ್ಯೆಯನ್ನು ಅಂಕಪಟ್ಟಿಯಲ್ಲಿ ನಮೂದಿಸಲಾಗುತ್ತದೆ. ಯಾವ ಪರೀಕ್ಷೆಯಲ್ಲಿ ಪಾಸ್ ಆಗಿದ್ರೆ ಅನ್ನೋದನ್ನು ಅಲ್ಲಿ ಮೆನ್ಷನ್ ಆಗಿರುತ್ತೆ. ನೆಕ್ಸ್ಟ್ 13ನೇ ಡೌಟ್. ಪರೀಕ್ಷೆ 1ರಲ್ಲಿ ತೆರಗಡೆ ಹೊಂದಿದ ವಿದ್ಯಾರ್ಥಿಗಳ ಫಲಿತಾಂಶವನ್ನು ಅಥವಾ ಅಂಕಗಳನ್ನು ಉತ್ತಮಪಡಿಸಿಕೊಳ್ಳಲು ಅವಕಾಶವಿದೆಯೇ? ಈಗ ಎಕ್ಸಾಮ್ 1ರಲ್ಲಿ ನೀವು ಕೂತ್ಕೊಂಡಿರ್ತಾರೆ, ಕೆಲವೊಂದು ವಿಷಯಗಳಲ್ಲಿ ನಿಮ್ಗೆ ಅಂಕ ಕಡಿಮೆ ಬಂದಿರುತ್ತೆ. ನೆಕ್ಸ್ಟ್ 2ನೇ ಒಂದು ಎಕ್ಸಾಮಲ್ಲಿ ಕೂತ್ಕೊಂಡು ಇನ್ನೂ ಆ ಅಂಕವನ್ನು ಇಂಪ್ರೂವ್ ಮಾಡ್ಕೋಬಹುದಾ ಅಂತ ಒಂದು ಡೌಟ್. ಸೊ ಇದಕ್ಕೆ ಉತ್ತರ ಏನಿದೆ? ಹೌದು, ಪರೀಕ್ಷೆ 1ರಲ್ಲಿ ಎಲ್ಲ ವಿಷಯಗಳಲ್ಲಿ ಪಾಸ್ ಆದವರು, ಅಂದರೆ ಅಷ್ಟು ಸಬ್ಜೆಕ್ಟ್ ಪಾಸ್ ಆದರೂ ಕೂಡ 2ನೇ ವರ್ಷದ ಅವಧಿಯಲ್ಲಿ ವಿದ್ಯಾರ್ಥಿಯು ಇಚ್ಛಿಸಿದಲ್ಲಿ ಪರೀಕ್ಷೆಗೆ ಹಾಜರಾಗಿ ಫಲಿತಾಂಶವನ್ನು ಉತ್ತಮಪಡಿಸಿಕೊಳ್ಳಬಹುದಾಗಿದ್ದು, ಅಂತಿಮವಾಗಿ ವಿದ್ಯಾರ್ಥಿಗಳು ಗಳಿಸುವ ಅತ್ಯುತ್ತಮ ಅಂಕಗಳನ್ನು ಅಂಕಪಟ್ಟಿಯಲ್ಲಿ ಪಡೆಯಲು ಅವಕಾಶ ಇದೆ. ಸೊ ನಿಮ್ಮ ಅಂಕನ ಹೆಚ್ಚಿಗೆ ಮಾಡ್ಕೋಬೇಕಂದ್ರೆ ಮತ್ತೆ ನೀವು ಎಕ್ಸಾಮ್ ಸೆಕೆಂಡನ್ನು ಕೂತ್ಕೋಬಹುದು, ನೋ ಡೌಟ್. ಇನ್ನು 14ನೇ ಡೌಟ್ ಏನು?
ವಿದ್ಯಾರ್ಥಿಗಳು ಆಂತರಿಕ ಮೌಲ್ಯಮಾಪನದಲ್ಲಿ ಪಡೆದ ಅಂಕಗಳನ್ನು ಉತ್ತಮಪಡಿಸಿಕೊಳ್ಳಲು ಅವಕಾಶ ಇದೆಯೇ? ಅಂದರೆ ನಿಮ್ಮ ಶಾಲೆಯಲ್ಲಿ ನಿಮಗೆ ಸಬ್ಜೆಕ್ಟ್ ವೈಸ್ ಇಂಟರ್ನಲ್ ಮಾರ್ಕ್ಸ್ ಇರುತ್ತೆ. ನೀವು ಫಸ್ಟ್ ಲ್ಯಾಂಗ್ವೇಜ್ ಬಿಟ್ಟು ಉಳಿದೆಲ್ಲ ವಿಷಯಗಳಿಗೆ 20 ಅಂಕ ಇರುತ್ತೆ. ಫಸ್ಟ್ ಲ್ಯಾಂಗ್ವೇಜ್ಗೆ 25 ಅಂಕ ಇರುತ್ತಲ್ಲ. ಟೀಚರ್ಸ್ ಎಲ್ಲ ನಿಮಗೆ FA ಟೆಸ್ಟ್ಗಳು ಮತ್ತು ಆ್ಯಕ್ಟಿವಿಟಿಗಳ ಆಧಾರ ಮೇಲೆ 20 ಅಂಕಗಳನ್ನು ಕೊಡ್ತಾರೆ. ಸೊ ಆ ಅಂಕಗಳನ್ನು ಕೂಡ ನಾವು ಇಂಪ್ರೂವ್ಮೆಂಟ್ ಮಾಡ್ಕೋಬಹುದಾ? ಫಾರ್ ಎಕ್ಸಾಂಪಲ್, ನನಗೆ ಇಂಗ್ಲೀಷ್ ವಿಷಯದಲ್ಲಿ ನಮ್ಮ 15 ಇಂಟರ್ನಲ್ ಮಾರ್ಕ್ಸ್ ಕಟ್ಕೊಂಡಿರ್ತೀನಿ ಶಾಲೆಯಲ್ಲಿ. ನಾನು 15 ಮತ್ತೆ ರಿಪೀಟ್ ಎಕ್ಸಾಮ್ ಕಟ್ಕೊಂಡು ಆ 15 20 ಮಾಡ್ಕೋಬಹುದಾ ಅಂತ ಒಂದು ಡೌಟ್. ಆನ್ಸರ್ ಇಲ್ಲ. ಒಮ್ಮೆ ಆಂತರಿಕ ಮೌಲ್ಯಮಾಪನದಲ್ಲಿ ಪಡೆದ ಅಂಕಗಳನ್ನು ಉತ್ತಮಪಡಿಸಿಕೊಳ್ಳಲು ಅವಕಾಶ ಇಲ್ಲ. ಇಂಟರ್ನಲ್ ಮಾರ್ಕ್ಸನ್ನು ಯಾವುದೇ ಕಾರಣಕ್ಕೂ ಮತ್ತೆ ಬದಲಾವಣೆ ಮಾಡ್ಕೊಳ್ಳೋಕೆ ಅವಕಾಶ ಇಲ್ಲ. 15ನೇ ಡೌಟ್ ಏನು? ಪರೀಕ್ಷೆ 1ರಲ್ಲಿ ತೇರ್ಗಡೆ ಹೊಂದಿ ಪರೀಕ್ಷೆ 2 ಮತ್ತು 3ನೇ ಪರೀಕ್ಷೆ ತೆಗೆದುಕೊಳ್ಳಲು ಇಚ್ಛಿಸದೇ ಇರುವ ವಿದ್ಯಾರ್ಥಿಗಳಿಗೆ ಅಂಕಪಟ್ಟಿಗಳನ್ನು ಯಾವಾಗ ವಿತರಿಸಲಾಗುತ್ತದೆ? ಫಸ್ಟ್ ಎಕ್ಸಾಮಲ್ಲಿ ಪಾಸ್ ಆಗಿರ್ತಾರ, 2ನೇದು 3ನೇದು ನೀವು ತೆಗೆದುಕೊಳ್ಳೋಕೆ ನೆಸೆಸರಿ ಇರೋದಲ್ಲ. ಆವಾಗ ನಿಮ್ಮ ಆ ಮಾರ್ಕ್ಸ್ ಕಾರ್ಡ್ ಅಂಕಪಟ್ಟಿಗಳು ಯಾವಾಗ ಬರುತ್ತೆ? ಪರೀಕ್ಷೆ 1ರ ಫಲಿತಾಂಶ ಹಾಗೂ ಮರು ಮೌಲ್ಯಮಾಪನ ಅಥವಾ ಮರು ಎಣಿಕೆಯ ಫಲಿತಾಂಶ ಪ್ರಕಟಿಸಿದ 30 ದಿನಗಳ ನಂತರ ಅಂಕಪಟ್ಟಿಗಳನ್ನು ಸಂಬಂಧಿಸಿದ ಶಾಲಾ ಮುಖ್ಯ ಶಿಕ್ಷಕರ ಮೂಲಕ ವಿತರಿಸಲಾಗುವುದು. ಅಂದರೆ ನೀವು ಪಾಸ್ ಆಗ್ತಿರಲ್ಲ ಎಕ್ಸಾಮ್ 1ರಲ್ಲಿ, ಪಾಸ್ ಆದ ನಂತರ ಮತ್ತು ಮೌಲ್ಯಮಾಪನ ನಿಮ್ಮ ಎಕ್ಸಾಮ್ ಕ್ವಶನ್ ಪೇಪರ್ನ ವ್ಯಾಲ್ಯೂಯೇಷನ್ ಆದ ನಂತರ, ರೀಕೌಂಟಿಂಗ್ ಆದ ನಂತರ ಹೆಚ್ಚು ಕಡಿಮೆ 30 ಡೇಸ್ ನಂತರ ಅಂಕಪಟ್ಟಿಗಳನ್ನು ನಿಮ್ಮ ಶಾಲೆಯ ಮುಖ್ಯಸ್ಥರ ಮೂಲಕ HMಗಳ ಮೂಲಕ ನಿಮಗೆ ಕೊಡ್ತಾರೆ. ಇನ್ನು 16ನೇ ಡೌಟ್ ಏನು? ವಿದ್ಯಾರ್ಥಿಗಳು ಎಲ್ಲ 3 ಪರೀಕ್ಷೆಗಳಿಗೆ ಶುಲ್ಕ ಪಾವತಿಸಬೇಕು ಬೇಕೇ ಅಂತ ಡೌಟ್ ಇದೆ. ಈಗ ಎಕ್ಸಾಮ್ 1ರಲ್ಲಿ ನಾನು ಕಟ್ಟಿರ್ತೀನಿ, ಕೆಲವೊಂದು ವಿಷಯ ಫೇಲ್ ಆಗಿರ್ತೀನಿ. ಇನ್ನು ಎಕ್ಸಾಮ್ 2ಕ್ಕೆ ಮತ್ತು ಎಕ್ಸಾಮ್ 3ಕ್ಕೆ ಮತ್ತೆ ನಾನು ಫೀಸ್ ಕಟ್ಟಬೇಕಾ? ಆನ್ಸರ್, ಪರೀಕ್ಷೆ 1ರಲ್ಲಿ ತೇರ್ಗಡೆಯಾಗಿ ಪುನಃ ಪರೀಕ್ಷೆ ತೆಗೆದುಕೊಳ್ಳಲು ಇಚ್ಛಿಸದ ವಿದ್ಯಾರ್ಥಿಗಳು ಮತ್ತೊಮ್ಮೆ ಪರೀಕ್ಷಾ ಶುಲ್ಕವನ್ನು ಪಾವತಿಸಬೇಕಾಗಿಲ್ಲ. ಇನ್ನು ಪರೀಕ್ಷೆ 1ರಲ್ಲಿ ಅನುತ್ತೀರ್ಣರಾಗಿ ಅಥವಾ ಫಲಿತಾಂಶ ಉತ್ತಮಪಡಿಸಿಕೊಳ್ಳಲು ಇಚ್ಛಿಸುವ ವಿದ್ಯಾರ್ಥಿಗಳು ತಾವು ಬರೆಯುವ ವಿಷಯದ ಪರೀಕ್ಷೆಗೆ ನಿಗದಿತ ಪರೀಕ್ಷಾ ಶುಲ್ಕವನ್ನು ಪಾವತಿಸಬೇಕಾಗ್ತದೆ. ಅಂದರೆ ನೀವು ಎಕ್ಸಾಮ್ ಅಷ್ಟು ಸಬ್ಜೆಕ್ಟ್ ಪಾಸ್ ಆಗಿದ್ದೀರಾ, ನೆಕ್ಸ್ಟ್ 2ನೇ 3ನೇ ಪರೀಕ್ಷೆ ಕೂತ್ಕೊಳ್ಳ ಅಂದರೆ ಅಲ್ಲಿ ಯಾವುದೇ ಫೀಸ್ ನೆಸೆಸರಿ ಇರೋದಿಲ್ಲ. ಬಟ್ ನೀವು ಕೆಲವೊಂದು ವಿಷಯಗಳನ್ನು ಫೇಲ್ ಆಗಿರ್ತೀರಾ ಅಥವಾ ನಿಮ್ಮ ರಿಸಲ್ಟನ್ನು ಇಂಪ್ರೂವ್ಮೆಂಟ್ ಮಾಡ್ಕೋಬೇಕು ಅಂದ್ಕೊಂಡಿರ, ಆವಾಗ ನೀವು ಸಬ್ಜೆಕ್ಟ್ ವೈಸ್ ಎಷ್ಟು ಸಬ್ಜೆಕ್ಟ್ ಇರುತ್ತೆ ಆ ಸಬ್ಜೆಕ್ಟ್ ವೈಸ್ ನೀವು ಫೀಸನ್ನು ಕಟ್ಟಬೇಕಾಗುತ್ತೆ. ಇನ್ನು 17ನೇ ಡೌಟ್ ಏನು? ಪ್ರತಿ ಪರೀಕ್ಷೆಗೆ ಅಂಕಪಟ್ಟಿ ಶುಲ್ಕ ಪಡೆಯಲಾಗುತ್ತದೆ ಅಂತ. ಅಂದರೆ ಮಾರ್ಕ್ಸ್ ಕಾರ್ಡ್ ಸಲುವಾಗಿ ನಿಮ್ಗೆ ಏನಾದರೂ ಎಕ್ಸ್ಟ್ರಾ ಫೀಸ್ ಇರುತ್ತಾ ಅಂತ ಕೇಳ್ತಾರೆ. ಉತ್ತರ, ಪರೀಕ್ಷೆಯಲ್ಲಿ ತೇರ್ಗಡೆಯಾದ ವಿದ್ಯಾರ್ಥಿಗಳಿಗೆ ಅಂಕಪಟ್ಟಿ ನೀಡುವ ಸಲುವಾಗಿ ಒಂದು ಬಾರಿ ಮಾತ್ರ ನಿಗದಿತ ಶುಲ್ಕ ಪಡೆಯಲಾಗುವುದು. ಒಂದು ಬಾರಿ ಮಾತ್ರ ಫೀಸ್ ತಗೊಂಡಿರ್ತಾರೆ, ನೆಕ್ಸ್ಟ್ ಪದೇ ತೀರ್ಕೊಳ್ಳೋದಿಲ್ಲ. ಒಂದು ಬಾರಿ ನೀವು ಎಕ್ಸಾಮ್ ಫೀಸ್ ಏನು ಕಟ್ಟಿರ್ತಾರ ಅದೇ ಫೈನಲ್. ಇನ್ನು 18ನೇ ಡೌಟ್ ಏನು? ಕಲಿಕಾ ನ್ಯೂನತೆ ಮತ್ತು ವಿಕಲಚೇತನ ಮಕ್ಕಳಿಗೆ ಇರುವ ಸೌಲಭ್ಯಗಳೇನು? ವಿಕಲಚೇತನ ಅಂದರೆ ಫಿಸಿಕಲಿ ಹ್ಯಾಂಡಿಕ್ಯಾಪ್ ಇದ್ದಂಥ ಒಂದು ಸ್ಟೂಡೆಂಟ್ಗಳಿಗೆ ಏನು ಫೆಸಿಲಿಟೀಸ್ ಇದೆ ಅಂತ. ಹಿಂದಿನ ಸಾಲಿನಲ್ಲಿ ನೀಡಲಾಗಿದ್ದ ಎಲ್ಲ ಸೌಲಭ್ಯಗಳನ್ನು ಮುಂದುವರಿಸಲಾಗಿದೆ. ಈ ಬಗ್ಗೆ ವಿವರಗಳನ್ನು 2024-25ನೇ ಸಾಲಿನ ಮಾರ್ಗಸೂಚಿಯಲ್ಲಿ ಗಮನಿಸಬಹುದಾಗಿದೆ. ಸೊ ಲಾಸ್ಟ್ ಇಯರ್ ಏನೇನು ಸೌಲಭ್ಯ ಇದೆಯೋ ಆ ಸೌಲಭ್ಯಗಳು ಈಗ ಕೂಡ ಇರುತ್ತೆ. ಆ ಸೌಲಭ್ಯಗಳ ಬಗ್ಗೆ ತಿಳ್ಕೊಬೇಕಂದ್ರೆ ಏನೊಂದು ಗೈಡ್ಲೈನ್ಸನ್ನು ಕೊಟ್ಟಿದ್ದಾರೆ, ಆ ಗೈಡ್ಲೈನ್ಸನ್ನು ನೋಡ್ಕೋಬಹುದು. ಇನ್ನು 19ನೇ ಡೌಟ್ ಏನು? SSLC ಪರೀಕ್ಷೆಯಲ್ಲಿ ತೇರ್ಗಡೆ ಹೊಂದಿದ ವಿದ್ಯಾರ್ಥಿಗಳು ತಮ್ಮ ಮುಂದಿನ ವ್ಯಾಸಂಗಕ್ಕಾಗಿ ತುರ್ತಾಗಿ ಅಂಕಪಟ್ಟಿಗಳನ್ನು ಪಡೆದುಕೊಳ್ಳಲು ಅವಕಾಶ ಇದೆಯೇ? ನೀವು ಎಕ್ಸಾಮ್ ಮುಗಿದ ನಂತರ ಈಗಾಗಲೇ ಹೇಳಿದ್ರು 30 ಡೇಸ್ ನಂತರ ವ್ಯಾಲ್ಯೂಯೇಷನ್ ಆದ ನಂತರ, ರೀಕೌಂಟಿಂಗ್ ಆದ ನಂತರ 30 ಡೇಸಲ್ಲಿ ನಿಮ್ಮ ಮಾರ್ಕ್ಸ್ ಕಾರ್ಡನ್ನು ಕೊಡ್ತಾರೆ. ನನಗೆ ಅರ್ಜೆಂಟಾಗಿ ಬೇಕಾಗಿತ್ತೆ, ನಾನು ಪಡ್ಕೋಬಹುದಾ ಅಂತ. ಆನ್ಸರ್, ಅವಕಾಶವಿದೆ. ಆಯಾ ಪರೀಕ್ಷೆ ಫಲಿತಾಂಶ ಪ್ರಕಟಿಸಿದ ನಂತರ ತೇರ್ಗಡೆ ಹೊಂದಿದ ವಿದ್ಯಾರ್ಥಿಗಳು ತಮ್ಮ ಅಂಕಪಟ್ಟಿಯನ್ನು ಡಿಜಿಲಾಕರ್ ವ್ಯವಸ್ಥೆಯಲ್ಲಿ ಪಡೆಯಬಹುದಾದ ಆನ್ಲೈನ್ ಡಿಜಿಲಾಕರ್ ಅಂತ ಒಂದು ವೆಬ್ಸೈಟ್ ಇರುತ್ತೆ. ಅಲ್ಲಿ ಕೂಡ ನಿಮ್ಮ ರಿಜಿಸ್ಟ್ರೇಷನ್ ನಂಬರನ್ನು ಹಾಕಿ ನೀವು ಅದನ್ನು ಪಡ್ಕೋಬಹುದು, ಅವಕಾಶ ಇದೆ. ಇಷ್ಟು SSLC ವಿದ್ಯಾರ್ಥಿಗಳು ಇರ್ತಕ್ಕಂಥ ಡೌಟ್ಗಳು. ಸೊ ಈ ಡೌಟ್ಗಳನ್ನ ಇನ್ನೊಂದು ಬಾರಿ ನಿಮ್ಗೆ ಡೌಟ್ ಕ್ಲಿಯರ್ ಆಗಿದೆ ಅನ್ಕೋತೀನಿ. ಈ ವಿಡಿಯೋ ನೋಡೋ ಮೂಲಕ ನೀವು ಡೌಟ್ ಕ್ಲಿಯರ್ ಆಗಿಲ್ಲ ಅಂದರೆ ಈ ವಿಡಿಯೋನ ಇನ್ನೊಂದು ಬಾರಿ ನೋಡ್ಕೊಳ್ಳಿ, ಕ್ಲಿಯರ್ ಆಗಿ ನಮ್ಗೆ ಅರ್ಥ ಆಗುತ್ತೆ. ಸೊ SSLC ಎಕ್ಸಾಮ್ನ ಒಂದು ಪ್ರಿಪರೇಷನ್ಗೆ ಸಂಬಂಧಪಟ್ಟಂತೆ ಪಾಸಿಂಗ್ ಪ್ಯಾಕೇಜ್, ಸ್ಕೋರಿಂಗ್ ಪ್ಯಾಕೇಜ್, ಎಲ್ಲ ಒಂದು ಡಿಸ್ಟ್ರಿಕ್ಟ್ಗಳ ಮಾದರಿ ಪ್ರಶ್ನೆ ಪತ್ರಿಕೆಗಳು ಮತ್ತು ಕೀ ಆನ್ಸರ್ ಲಿಂಕನ್ನು ಕಾಮೆಂಟ್ ಬಾಕ್ಸ್ಲಿರುತ್ತೆ. ಸೊ ಕ್ಲಿಕ್ ಮಾಡಿ ನೋಡಿಕೊಂಡು ಎಕ್ಸಾಮ್ಗೆ ಚೆನ್ನಾಗಿ ಪ್ರಿಪೇರ್ ಆಗಿ, ಹಾಗೆ ಈ ವಿಡಿಯೋಗೊಂದು ಲೈಕ್ ಮಾಡಿ ನಿಮ್ಮ ಎಲ್ಲ ಫ್ರೆಂಡ್ಸ್ಗಳು ಶೇರ್ ಮಾಡ್ಕೊಂತ ಹೇಳ್ತಾ ಇವತ್ತಿನ ಕ್ಲಾಸನ್ನು ಇಲ್ಲಿಗೆ ಮುಗಿಸ್ತಾ ಇದ್ದೀನಿ. ಸೊ ಥ್ಯಾಂಕ್ ಯು ಆಲ್ ಫಾರ್ ವಾಚಿಂಗ್ ದ ವಿಡಿಯೋ. ಇಫ್ ಯು ಲೈಕ್ ದ ವಿಡಿಯೋ, ಸಬ್ಸ್ಕ್ರೈಬ್ ಟು ಅವರ್ ಚಾನೆಲ್ ಟು ಗೆಟ್ ಮೋರ್ ವಿಡಿಯೋಸ್. ಥ್ಯಾಂಕ್ ಯು ಆಲ್.